ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರಕ್ಷಿತಾ ಶೇಖರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ನನ್ನ ಜರ್ನಿ ಕತಾರಲ್ಲಿ ಹೇಗೆ ಸ್ಟಾರ್ಟ್ ಆಯಿತು ಅಂತ. ನನ್ನ ಜರ್ನಿ ಈಸಿಯಾಗಂತೂ ಸ್ಟಾರ್ಟ್ ಆಗಿರಲಿಲ್ಲ. ನಾನು ಲಾಸ್ಟ್ ವಿಡಿಯೋಲಿ ಹೇಳಿದಾಗೆ ನನ್ನ ಮದುವೆ ಕೋವಿಡ್ ಟೈಮಲ್ಲಿ ಆಯಿತು. ಕೋವಿಡ್ ಇರೋದು ರೀಸನ್ನು ಎಲ್ಲ ವೀಸಾಗಳು ಬ್ಲಾಕ್ ಮಾಡಿದರು. ನನ್ನ ಹಸ್ಬೆಂಡ್ಗೆ ಆವಾಗ ವರ್ಕ್ ಫ್ರಮ್ ಹೋಮ್ ಇತ್ತು. ಅದಾದ ನಂತರ ಮದುವೆ ಆಗಿದ್ದು ಒಂದು 2 ಮಂತ್ಸ್ಗೆ ಅವ್ರನ್ನ ವಾಪಸ್ ವರ್ಕಿಗೆ ಕರೆದ್ರು, ಫ್ಲೈಟ್ ಓಪನ್ ಆಯ್ತಂತ. ಸೊ ನಂಗೆ ವೀಸಾ ಸಿಕ್ಕಲಿಲ್ಲ. ನಾನು ಊರಲ್ಲೇ ಇದ್ದೆ. ಊರಲ್ಲಿ ಓಕೆ 2 ಮಂತ್ಸ್ ಅಷ್ಟೇ ಮದುವೆ ಆಗಿ ಜೊತೆಗಿದ್ದಿದ್ದು. ಊರಿಂದನೇ ಹೇಳಬೇಕು ಅಂತ ಸ್ಟಾರ್ಟ್ ಮಾಡಿದ್ರೆ ಇಟ್ ವಾಸ್ ನಾಟ್ ಎ ಈಸಿ ಜರ್ನಿ. ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದವರಿಗೆ ಎಲ್ಲರಿಗೂ ಇದು ನನ್ನ ಕಷ್ಟ ಇವಾಗಲೂ ಲಾಂಗ್ ಡಿಸ್ಟೆನ್ಸಲ್ಲಿರೋರು ಅನುಭವಿಸ್ತಾ ಇರ್ತಾರೆ, ಅದಂತೂ ಫಾರ್ ಶ್ಯೂರ್. ಅವರು ಮದುವೆ ಆಗಿ ವಾಪಸ್ ಇಲ್ಲಿಗೆ ಬಂದಮೇಲೆ ನಾನು ಊರಲ್ಲೇ ಇರೋ ಟೈಮಲ್ಲಿ ನನಗೆ ತುಂಬ ಅಂದರೆ ತುಂಬ ಜನಗಳು, ಕೊಲೀಗ್ಸು, ಫ್ರೆಂಡ್ಸು ಎಲ್ಲರೂ ಆಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ನೀನು ಮದುವೆ ಆಯಿತು, ಇಷ್ಟೇ ಹೊರಗಡೆ ದುಡಿಯೋರೆಲ್ಲರೂ ಮದುವೆ ಆಗಿಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ, ಹೆಂಡ್ತಿರ್ನ ಕರ್ಕೊಂಡು ಹೋಗಲ್ಲ, ಇಷ್ಟೇ ನಿಮ್ಮ ಜೀವನ, ಇವಾಗ ಬರ್ತಾರೆ 6 ತಿಂಗಳಿಗೆ ವರ್ಷಕ್ಕೊಂದ್ಸಲ, ಒಂದು 10 ಡೇಸ್ 15 ಡೇಸ್ 1 ಮಂತ್ವರೆಗೂ ಇದ್ಬಿಟ್ಟು ಹೋಗ್ತಾರೆ, ಸೊ ನೀನು ಲೈಫ್ ಲಾಂಗ್ ಹೀಗೆ ಇರಬೇಕು. ಆ ಥರ ಮಾತುಗಳು ಎಲ್ಲೋದ್ರೂ, ನೀವು ಒಂದು ಫ್ಯಾಮಿಲಿ ಫಂಕ್ಷನ್, ದೇವಸ್ಥಾನ, ವರ್ಕ್, ಎಲ್ಲೇ ಹೋದ್ರೂ ಈ ಥರ ಮಾತುಗಳು. ನಾನು ಆ 1 ಇಯರು ಏನು 1 ವರ್ಷ ಊರಲ್ಲಿದ್ದೆ ನನ್ನ ಹಸ್ಬೆಂಡ್ನ ಬಿಟ್ಟು. ನಾನು ಅಳದೇ ಇರೋದು ದಿನಾನೇ ಇಲ್ಲ. ಅಷ್ಟು ಕ್ರಿಟಿಸೈಸ್ ಮಾಡೋರು. ಸೊ ನಾನು ಒಂಥರ ಬಂದ್ಬಿಟ್ಟು ಎಲ್ಲರ ಮಾತು ಕೇಳಿ 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 ಕುಗ್ಗಿ ಮನೆಯಿಂದ ಆಚೆಗೆ ಬರ್ತಿರ್ಲಿಲ್ಲ. ಮನೆ ಕೆಲಸನೂ ಬಿಟ್ಬಿಟ್ಟೆ. ಮನೇಲೆ ಯಾವಾಗಲೂ ನಂಗೆ ಹಿಂಗಾಯ್ತು ಅಲ್ಲ ಹತ್ಕೊಂಡು ಕೂತ್ಕೊತಾ ಇದ್ದು ಯಾವಾಗಲೂ. ಫೈನಲಿ ಎಷ್ಟೊಂದು ದಿನ ಆದಮೇಲೆ ತುಂಬ ಪ್ರೇಯರ್ಸ್ ಎಲ್ಲ ಮಾಡಿ ವಿಸಿಟಿಂಗ್ ವೀಸಾ ಓಪನ್ ಆಯಿತು. ಓಪನ್ ಆಗಿದ್ದು ಫುಲ್ಲು ಖುಷಿ. ಅದೇ ಬಟ್ 3 ಮಂತ್ಸಿಗೆ ಮಾತ್ರ ಓಪನ್ ಆಗಿದ್ದು. ಅಷ್ಟರಲ್ಲಿ ಅಗೈನ್ 2021 ಮತ್ತೆ ಕೋವಿಡ್ ಸೆಕೆಂಡ್ ವೇವ್ ಇತ್ತು. ಬಟ್ 3 ಮಂತ್ಸ್ ಹೆಂಗೂ ವಿಸಿಟಿಂಗ್ ವೀಸಾ ಓಪನ್ ಮಾಡಿದ್ರು. ಫುಲ್ ಖುಷಿ ಆಯಿತು. ಬುಕ್ ಮಾಡಿದ್ರು, ಡೈರೆಕ್ಟ್ ಕತಾರಿಗೆ ಬಂದ್ವಿ. ಕತಾರಿಗೆ ಬರಬೇಕಾದ್ರೂ ನನಗೆ ಫಸ್ಟ್ ಟೈಮ್ ಫ್ಲೈಟು, ಗೊತ್ತಿಲ್ಲ ಹೇಗೆ ಬರಬೇಕು ಏನು ಅಂತ. ಅದಾದಮೇಲೆ ಕ್ವಾರಂಟೈನ್ ಬೇರೆ ಇದೆ ಕತಾರಲ್ಲಿ. ಬಂದ ತಕ್ಷಣ ಎಂಟ್ರಿ ಬಿಡಲ್ಲ, ಹೋಟೆಲಲ್ಲಿ ಹೋಗಬೇಕು. ಸೊ ನನ್ನ ಹಸ್ಬೆಂಡ್ದು ಕ್ಲೋಸ್ ಫ್ರೆಂಡ್ ಒಬ್ಬರು ಇಂಡಿಯಾದಿಂದ ಟ್ರಾವೆಲ್ ಮಾಡ್ತಿದ್ರು. ಅವ್ರ ಜೊತೆ ಹೆಂಗೋ ನಂದು ಇನ್ನೊಬ್ಳು ಹುಡುಗಿ ಇದ್ದರು, ನನ್ನ ಜೊತೆ ಕ್ವಾರಂಟೈನ್ ಶೇರ್ ಮಾಡಿದವರು. ಅವರು ಮತ್ತು ನಾನು ನಮ್ಮ ಹಸ್ಬೆಂಡ್ ಫ್ರೆಂಡ್ ಜೊತೆ ಕತಾರಿಗೆ ಬಂದ್ವಿ. ಅವ್ರ ಗೈಡೆನ್ಸಲ್ಲಿ ಏರ್ಪೋರ್ಟಲ್ಲೆಲ್ಲ ಹೆಂಗೆ ಬರಬೇಕು ನಿಜವಾಗ್ಲೂ ಗೊತ್ತಿರಲಿಲ್ಲ. ಅವ್ರ ಗೈಡೆನ್ಸಲ್ಲಿ ನಾನು ಕತಾರಿಗೆ ರೀಚ್ ಆದ ತಕ್ಷಣ ಅವರೇ ಸಪ್ರೇಟ್ ಹೋದರು. ನನ್ನ ಹಸ್ಬೆಂಡ್ ಫ್ರೆಂಡು ರೆಸಿಡೆನ್ಸ್ ವೀಸಾ ಇರೋರವರು, ನಮ್ಮದು ವಿಸಿಟಿಂಗ್ ವೀಸಾ. ನಮಗೆ ಯಾರನ್ನೂ ಹೊರಗಡೆ ಪೀಪಲ್ನ ಮೀಟ್ ಮಾಡೋಕ್ಕೆ ಬಿಡಲಿಲ್ಲ. ಡೈರೆಕ್ಟ್ ಏರ್ಪೋರ್ಟಿಂದನೇ ನಮ್ಮನ್ನ ಕಾರ್ ತೊಗೊಂಡು ಹೋಟೆಲಿಗೆ ಕರ್ಕೊಂಡೋದ್ರು. ಹೋಟೆಲಲ್ಲಿ 10 ಡೇಸ್ ಹಾಕಿದ್ರು. ಇಟ್ ವಾಸ್ ಜೈಲ್. ನಾನು ನನ್ನ ಜೊತೆ ಬಂದಿದ್ದು ಒಂದು ಹುಡುಗಿ, ಇಬ್ಬರು ಶೇರಿಂಗ್ ಹೋಟೆಲ್ ತೊಗೊಂಡಿದ್ವಿ. 3 ಹೊತ್ತು ಊಟ ಕೊಡ್ತಾಯಿದ್ರು. ಊಟ ಬಾಗ್ಲಲ್ಲಿ ಇಟ್ಬಿಟ್ಟು ಹೋಗ್ಬಿಡ್ತಾಯಿದ್ರು. ಎತ್ಕೊಂಡು ಊಟ ಮಾಡಿಬಿಟ್ಟು ಇರಬೇಕು ರೂಮಲ್ಲಿ 10 ಡೇಸ್. ಹೊರಗಡೆ ಹೋಗಂಗೆ ಇಲ್ಲ. ವಿಂಡೋಯಿಂದ ನನ್ನ ಹಸ್ಬೆಂಡೇ 10 ಡೇಸ್ ಮೀಟ್ ಮಾಡಿರಲಿಲ್ಲ. ಒಂದು ಹೋಟೆಲಲ್ಲಿ 3 ಹೊತ್ತು ಊಟ ಕೊಡೋರು, ತಿನ್ಕೊಳ್ಳೋದು. ಕೊನೆಗೆ ನನ್ನ ಹಸ್ಬೆಂಡು ವಿಂಡೋ ಹತ್ರ ಬರ್ತಿದ್ರು. ವಿಂಡೋಲ್ಲಿ ನನ್ನನ್ನು ನೋಡಿಕೊಂಡು ಹಾಯ್ ಬಾಯ್ ಮಾಡಿಕೊಂಡು 10 ಡೇಸ್ ಹಿಂಗೆ ಕಳೀತು. ಅದಾದ ನಂತರ 10 ಡೇಸ್ ಆದಮೇಲೆ ನಮ್ಮನ್ನ ಈಚೆಗೆ ಬಿಟ್ಟರು, ರಿಲೀಸ್ ಮಾಡಿದ್ರು. ಜೈಲಿಂದ ಆಚೆ ಬಂದಂಗೆ ಆಯಿತು, ಕ್ವಾರಂಟೈನಿಂದ ಆಚೆ ಬಂದಿದ್ದು. ಅದಾಗಿ ಬಂದ್ವಿ, ಹೋಮೆಲ್ಲ ಸೆಟ್ ಮಾಡ್ಕೊಂಡ್ವಿ. ಫುಲ್ಲು ಖುಷಿ ಆಯಿತು. 1 ವರ್ಷದ ನಂತರ ಮೀಟ್ ಮಾಡಿದ್ದು. ಹೋಮೆಲ್ಲ ಇಲ್ಲಿ ಸೆಟ್ ಮಾಡಿ ಸ್ವಲ್ಪ ದಿನ ರೆಸ್ಟ್ ಮಾಡಿ ಕೆಲಸ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಲಸ ಹುಡುಕ್ಬೇಕಾದ್ರೆ ವಿಸಿಟಿಂಗ್ ವೀಸಾಲಿ ನಾನು ಮೆಡಿಕಲ್ ಫೀಲ್ಡಲ್ಲಿ ಇರೋದ್ರಿಂದ ನನಗೆ ತುಂಬ ಆಫರ್ಗಳು ಬಂತು. ಬಟ್ ಇಷ್ಟೊಂದು ಡಾಕ್ಯುಮೆಂಟ್ಸ್ ಬೇಕು ಕೆಲಸಕ್ಕೆ ಅಂತ ದೇವ್ರಾಣೆ ನಂಗೆ ಗೊತ್ತಿರಲಿಲ್ಲ. ಅಲ್ಲಿ ನಾನು ಹೋಗಿ ಡೈರೆಕ್ಟಾಗಿ ಅಪ್ರೋಚ್ ಮಾಡಬೇಕಾದ್ರೆ ಕೇಳ್ತಾ ಇದ್ದಾರೆ, ಪ್ರೊಮೆಟ್ರಿಕ್ ಇದೆಯಾ, ಡಾಟಾ ಫ್ಲೋ ಇದೆಯಾ. ಅವಾಗ ಬೇರೆ ಸೆಕೆಂಡ್ ಕೋವಿಡ್ ಟೈಮ್ ಅಲ್ವಾ, ಸೊ ತುಂಬ ವೇಕೆನ್ಸಿಗಳಿತ್ತು. ಸೊ ಅವರೇ ವೀಸಾ ಕೊಟ್ಟು ನಮ್ಮನ್ನ ಕೆಲಸಕ್ಕೆ ತೊಗೊಳಕ್ಕೆ ತುಂಬ ರೆಡಿ ಇದ್ದರು. ಬಟ್
ಇಲ್ಲಿ ಪ್ರೊಮ್ಯಾಟ್ರಿಕ್ ಮತ್ತು ಡಾಟಾ ಫ್ಲೋ ಕಂಪಲ್ಸರಿ ಇರೋದ್ರಿಂದ ಮೆಡಿಕಲ್ ಫೀಲ್ಡ್ ಅವರಿಗೆ ಅದಾಗಿದೆ. ವಾಟ್ ಈಸ್ ಡಾಟಾ ಫ್ಲೋ ಪ್ರೊಮ್ಯಾಟ್ರಿಕ್ ಗೊತ್ತಿಲ್ಲ, ಒಂದು ನಯ ಪೈಸಾ ಐಡಿಯಾ ಇಲ್ಲ. ಆಮೇಲೆ ಕುತ್ಕೊಂಡು ಸರ್ಚ್ ಮಾಡಬೇಕಾದ್ರೆ ಗೊತ್ತಾಯಿತು ಪ್ರೊಮ್ಯಾಟ್ರಿಕ್ ಅಂತ ಎಕ್ಸಾಮ್ ಬರೀಬೇಕು, ಡಾಟಾ ಫ್ಲೋ ಬರೀಬೇಕು. ಡಾಟಾ ಫ್ಲೋಗೆ ತುಂಬ ಡಾಕ್ಯುಮೆಂಟ್ಸ್ ಎಲ್ಲ ಬೇಕು ಅಂದ್ಕೊಂಡು ಸೊ ವಿ ಸ್ಟಾರ್ಟೆಡ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ, ಇಲ್ಲಿಂದನೇ ಇಂಡಿಯಾದಿಂದ ರೆಡಿ ಮಾಡಿಸಿ ನಮ್ಮದು ಸರ್ಟಿಫಿಕೇಟ್ಗಳ ಅಟೆಸ್ಟೆಡ್ ಮಾಡಿಸಿ ಡಾಟಾ ಫ್ಲೋಗೆ ರೆಡಿ ಮಾಡ್ಕೋತಾ ಇದ್ದೆ ಒಂದು ಕಡೆ. ಇನ್ನೊಂದು ಕಡೆ ಬಂದು ಏನೂ ಕೆಲಸ ಇರಲಿಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲಿ ಇರ್ತಿದ್ದೆ. ಸೊ ಕುತ್ಕೊಂಡು ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಾ ಇದ್ದೆ, ಚೆನ್ನಾಗಿ ಓದಿದ್ದೀನಿ. ಆ್ಯಂಡ್ ಎಕ್ಸಾಮ್ಸ್ ತುಂಬ ಕಷ್ಟ ಇರುತ್ತೆ, ತುಂಬ ಕಷ್ಟ ಇರುತ್ತೆ. ಬಟ್ ನಂಗೇನು ಕೆಲಸ ಇರಲಿಲ್ಲಲ್ಲ, ಸುಮ್ಮನೆ ಕುತ್ಕೊಂಡು ಓದ್ತಾ ಇರ್ತಿದ್ದೆ ಬೆಳಿಗ್ಗೆಯಿಂದ ಸಂಜೆವರೆಗೂ. ಬಟ್ ಕೆಲಸ ತಗೊಳ್ಳೇಬೇಕಂತ ಇತ್ತಲ್ಲ ಮನಸ್ಸಲ್ಲಿ, ಓದ್ತಾನೇ ಇರ್ತಿದ್ದೆ. ಫೈನಲಿ ಎಕ್ಸಾಮ್ ಡೇ ಓದೆ, ಫುಲ್ ಭಯಲ್ಲೇ ಓದೆ. 150 ಮಾರ್ಕ್ಸಿಗೆ ಮಿನಿಮಮ್ 75 ಮಾರ್ಕ್ಸ್ ತೆಗಿಲೇಬೇಕು. ತುಂಬ ಟಫ್ ಇದೆ, ಟ್ರಿಕ್ಕಿ ಕ್ವಶನ್ಸ್ ಇರುತ್ತೆ, ಬಟ್ ಟ್ರಿಕ್ಕಿ, ಲೈಕ್ ಸುತ್ತಿ ಬಳಸಿ ಕೇಳಿರೋದು. ಅದಕ್ಕೆ ಎಕ್ಸಾಂಪಲ್ಸ್ ಅಂದರೆ ಆಪ್ಷನ್ಸನ್ನು ತುಂಬ ರಿಲೇಟೆಡ್ ಆಗಿರೋ ಆಪ್ಷನ್ಸ್ ಕೊಡೋದು, ಈ ಥರ ಇತ್ತು. ಹೆಂಗೋ ಫೈನಲಿ ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಮಾಡಿಕೊಂಡೆ. ಆ್ಯಂಡ್ ಡಾಟಾ ಫ್ಲೋ ಎಲ್ಲ ಕ್ಲಿಯರ್ ಆಯಿತು. ಮತ್ತು ಒಂದು ಕಡೆ ಹೋಗಿ ಅಪ್ಲೈ ಮಾಡಿದ್ವಿ, ಅಲ್ಲಮಲ್ ಮೆಡಿಕಲ್ ಸೆಂಟರ್ ಅಂತ. ಅವರು ದೇ ಆರ್ ರೆಡಿ, ಒಳ್ಳೆ ಸ್ಯಾಲ್ರಿ ಆಫರ್ ಮಾಡಿದ್ರು, ಟ್ರಾನ್ಸ್ಪೋರ್ಟೇಷನ್ ಕೊಟ್ಟರು, ಎಲ್ಲ ರೆಡಿ ಇತ್ತು. ಇನ್ನೇನು ಜಾಯ್ನ್ ಆಗಬೇಕು. ಮತ್ತು ನನ್ನ ಹತ್ರ ಇಂಡಿಯನ್ ಲೈಸೆನ್ಸ್ ಇರಲಿಲ್ಲ, ಅದು ಬೇಕು ಅಂತಂದರು. ಸರಿ ಅಂತ ಆ ಕೆಲಸ ಅಲ್ಲಿಗೆ ಬಿಟ್ವಿ. ಮತ್ತು ಹೋಗಿ ಇಂಡಿಯನ್ ಲೈಸೆನ್ಸ್ ಮಾಡಿಸಿ, ಅಷ್ಟರಲ್ಲಿ ಅವ್ರು ಯಾರಿಗೋ ಬೇರೆಯವ್ರಿಗೆ ಹುಡ್ಕೊಂಡಿದ್ರು, ನಂದು ಟೈಮ್ ತೊಗೊಳ್ತು. ಇಂಡಿಯನ್ ಲೈಸೆನ್ಸ್ ಮಾಡಿದ್ರು. ಇಷ್ಟು ಈ 3 ಮಂತ್ಸಲ್ಲಿ ನಡೀತು. ಅಷ್ಟರಲ್ಲಿ ನನ್ನ ವಿಸಿಟಿಂಗ್ ವೀಸಾ ಖಾಲಿ ಆಯಿತು. ಸೊ ಇಲ್ಲಿರೋಗಿಲ್ಲ, ವಿಸಿಟಿಂಗ್ ವೀಸಾ ಹೋದ್ಮೇಲೆ ಅವಾಗ ರಿನಿವಲ್ಲೂ ಮಾಡ್ತಿರ್ಲಿಲ್ಲ. ಇವಾಗ ನಾನು ಕಂಟ್ರಿ ಎಕ್ಸಿಟ್ ಆಗಲೇಬೇಕು, ಎಕ್ಸಿಟ್ ಆಗಿ ಮತ್ತೆ ಎಂಟ್ರಿ ಆಗಬೇಕು. ಆವಾಗಷ್ಟೇ ಮತ್ತೊಂದು ವೀಸಾ ಕೊಡ್ತಾರೆ, ಇಲ್ಲಿ ರಿನಿವಲ್ ಇರಲಿಲ್ಲ ಆ ಟೈಮಲ್ಲಿ. ಆವಾಗ ಎಕ್ಸಿಟ್ ಆಗಬೇಕು, ಏನು ಮಾಡೋದು ಗೊತ್ತಿಲ್ಲ. ನಾನು ಇಂಡಿಯಾಗೆ ಹೋಗೋಕ್ಕೆ ರೆಡಿ ಇಲ್ಲ, ಬಿಕಾಸ್ 1 ಇಯರ್ ಆದಮೇಲೆ ಬಂದಿದ್ದೀನಿ, ಬರೀ 2.5 ಮಂತ್ಸ್ ಕಳೆದಿದ್ದೀನಿ ಅಷ್ಟೇ. ಮತ್ತು ಹೋಗೋಕ್ಕೆ ಹೇಳ್ತಿದ್ದಾರ, ನಾನು ಹೋಗಲ್ಲ, ನನಗಿಷ್ಟ ಇಲ್ಲ, ನನಗೆ ಇಂಡಿಯಲ್ಲಿ ಎಲ್ಲಾದರೂ ಹಿಂಗೆ ಆಡ್ಕೋತಾರೆ, ಹಂಗೆ ಆಡ್ಕೋತಾರೆ, ನಾನು ಹೋಗಲ್ಲ. ಅದಕ್ಕೆ ನನ್ನ ನೈಬರ್ ಒಬ್ರದ್ದು ವೀಸಾ ಅದೇ ಟೈಮಿಗೆ ಎಕ್ಸ್ಪೈರ್ ಆಗಿತ್ತು. ಸೊ ವಿ ಪ್ಲ್ಯಾನ್ ದುಬೈಗೆ ಹೋಗಿ ಎಕ್ಸಿಟ್ ಆಗಿ, ಇಲ್ಲಿಂದ ಎಕ್ಸಿಟ್ ಆಗಿ ದುಬೈಗೆ ಹೋಗೋಣ. ದುಬೈಯಲ್ಲಿ ಮತ್ತೆ ಇನ್ನೊಂದು ಫ್ಲೈಟ್ ತಗೊಂಡು ಎಂಟ್ರಿ ಆಗೋಣ ಅಂತ. ವಿ ಥಾಟ್ ದಿಸ್ ಇಸ್ ಜಸ್ಟ್ ಹಿಂಗೆ ಹೋಗೋದು, 1-2 ಅವರ್ಸ್ ಸ್ಪೆಂಡ್ ಮಾಡೋದು, ಮತ್ತೆ ಇನ್ನೊಂದು ಫ್ಲೈಟ್ ಸಿಗುತ್ತೆ, ಹತ್ಕೊಂಡು ಬರೋದು, ಈ ಥರ ಅಂದ್ಕೊಂಡು ದುಬೈಗೆ ಹೋಗ್ತೀವಿ. ನನ್ನ ಫ್ಲೈಟ್ ಇದೆ ಸಂಜೆ 9 ಗಂಟೆಗೆ. ಬಟ್ ಎತಿರಾಜ್ ಅಪ್ರೂವಲ್ ಅಂತ ಒಂದಿದೆ ಇಲ್ಲಿ, ಅದು ಅಪ್ರೂವಲ್ ಸಿಕ್ಕಿದ್ರೇ ನೀನು ಮತ್ತೆ ಎಂಟ್ರಿ ಆಗೋಕ್ಕಾಗೋದು. ನನ್ನ ಹಸ್ಬೆಂಡ್ ಮತ್ತು ನನ್ನ ನೇಬರ್ ಇದ್ರಲ್ಲ, ಅವ್ರ ಹಸ್ಬೆಂಡು ತುಂಬ ಟ್ರೈ ಮಾಡ್ತಾ ಇದ್ದಾರೆ ಎತಿರಾಜ್ ಅಪ್ರೂವಲ್ಗೆ. ಇಲ್ಲಿ ಗೌರ್ಮೆಂಟಿಂದ ಎತಿರಾಜ್ ಅಪ್ರೂವಲ್ ಸಿಕ್ಕಲಿಲ್ಲ, ನನ್ನ ಫ್ಲೈಟು ಕ್ಯಾನ್ಸಲ್ ಆಯಿತು. ಐ ಡೋಂಟ್ ನೋ, ಇವಾಗ ದೆರ್ ಇಸ್ ನೋ ಆಪ್ಷನ್, ನಾನು ಇಂಡಿಯಾಗೆ ಹೋಗಬೇಕು ವಾಪಸ್ ದುಬೈಯಿಂದ. ಏನು ಮಾಡೋದು, ನನಗೆ ಹೋಗೋಕ್ಕೆ ರೆಡಿ ಇಲ್ಲ, ಇಲ್ಲಿ ಎತಿರಾಜ್ ಅಪ್ರೂವಲ್ ಸಿಗ್ತಾ ಇಲ್ಲ, ದುಬೈಯಲ್ಲಿದ್ದೀವಿ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಕುತ್ಕೊಂಡು ಗೊಳೋ ಅಂತ ಹತ್ತಿರೋದು ದುಬೈ ಏರ್ಪೋರ್ಟಲ್ಲಿ. ಮತ್ತೆ ಇಲ್ಲಿ ಹೋದ್ರೆ ಇನ್ಯಾವಾಗ ವೀಸಾ ಸಿಗುತ್ತೋ, ಇನ್ಯಾವಾಗ ಬರ್ತೀನೋ, ಮತ್ತು ಅಲ್ಲಿ ಹೋದ್ರೆ ಅಷ್ಟೊಂದು ಜನಗಳದ್ದು ಮಾತು ಕೇಳಬೇಕಾ. ಇದು ನಂದು ಒಬ್ಳದೇ ಅಲ್ಲ, ಲೈಕ್ ಇವಾಗ್ಲೂ ಲಾಂಗ್ ಡಿಸ್ಟೆನ್ಸಲ್ಲಿ ಯಾರ್ಯಾರು ಇದ್ದೀರಾ ಎಲ್ಲರದ್ದು ಪರಿಸ್ಥಿತಿ ಮನಸ್ಥಿತಿ ಹೀಗೆ ಇರುತ್ತೆ, ನನಗೆ ಗೊತ್ತು, ನಾನು ಸಫರ್ ಮಾಡಿದ್ದೀನಿ, ಅದಕ್ಕೋಸ್ಕರ ಈಗ ಹೇಳ್ತಾ ಇದ್ದೀನಿ. ನಮ್ಮ ಜನಗಳು ಇಂಡಿಯಾದಲ್ಲಿ ತಾವು ನೆಮ್ಮದಿಯಾಗಿರಲ್ಲ, ಚುಚ್ಚಿ ಮಾತಾಡಿ ಇನ್ನೊಬ್ರು ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಸೊ ಐ ಡೋಂಟ್ ವಾಂಟ್ ಟು ಗೋ ಬ್ಯಾಕ್. ಏನು ಮಾಡೋದು, ಕುತ್ಕೊಂಡು ಹತ್ತಿದ್ದೀವಿ, ನೈಟೆಲ್ಲ ಹತ್ತಿದ್ದೀವಿ, ಬೇರೆ ಆಪ್ಷನ್ ಇಲ್ಲ. ನನ್ನ ಹಸ್ಬೆಂಡು ಓಕೆ ರಿಲ್ಯಾಕ್ಸ್, ಇವಾಗ ಸದ್ಯಕ್ಕೆ 1-2 ದಿನಕ್ಕೆ ಹೋಟೆಲ್ ಬುಕ್ ಮಾಡ್ತೀನಿ, ನೋಡೋಣ, 1-2 ಡೇಸೂ ಟ್ರೈ ಮಾಡೋಣ, ಹೋಟೆಲಲ್ಲಿ ಇರಿ ಅಂತ ಹೇಳಿ ದುಬೈಯಲ್ಲಿ ಒಂದು ಯಾವುದೋ ಹೋಟೆಲ್ ಬುಕ್ ಮಾಡಿದ್ರು. ನಾನು ನನ್ನ ಫ್ರೆಂಡು ಟ್ಯಾಕ್ಸಿ ಮಾಡ್ಕೊಂಡು ಆ ಹೋಟೆಲ್ಗೆ ಹೋದ್ವಿ. ಮತ್ತು ಇವರು ಎತಿರಾಜ್ ಅಪ್ರೂವಲ್ಗೆ ಇಲ್ಲಿ ಕುತ್ಕೊಂಡು ಟ್ರೈ ಮಾಡ್ತಾನೇ ಇದ್ರು. ಕೊನೆಗೆ 1 ಡೇ ಫುಲ್ ಟ್ರೈ ಮಾಡಿದ್ಮೇಲೆ ಎತಿರಾಜ್ ಅಪ್ರೂವಲ್ ಸಿಕ್ತು. ಸೊ ಮತ್ತೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಇಲ್ಲಿ ದುಬೈಯಿಂದ
ಕತಾರಿಗೆ ಬಂದ್ವಿ. ಇನ್ನೂ 3 ತಿಂಗಳು ವೀಸಾ ಎಕ್ಸ್ಟೆಂಡ್ ಆಯಿತು. ಸೊ 6 ಮಂತ್ ಆಯ್ತು ಅಲ್ಲಿಗೆ. ಇನ್ನೊಂದು ನೆಕ್ಸ್ಟ್ ಟೈಮ್ ವೀಸಾ ಅಪ್ರೂವ್ ಆದಾಗ ಮತ್ತೆ ಬಂದಾಗ ನಾನು ದುಬೈಯಿಂದ ಮತ್ತೆ ಜಾಬ್ ಹುಡ್ಕೋಕೆ ಸ್ಟಾರ್ಟ್ ಮಾಡಿದೆ. ಪ್ರೊಮ್ಯಾಟ್ರಿಕ್ ಇತ್ತು, ಡಾಟಾ ಫ್ಲೋ ಇತ್ತು, ಎಲ್ಲ ಆಯಿತು. ಆವಾಗಲೂ ನನಗೆ ಇನ್ನೂ ಒಂದು ಕಡೆ ಕೆಲಸ ಸಿಕ್ತು. ಬಟ್ ಅವ್ರು ಹೇಳಿದ್ರು, ನೀನು ಕಾಂಟ್ರ್ಯಾಕ್ಟ್ ಮಾಡ್ಕೋಬೇಕು. ನಮ್ಮ ಕಂಪ್ನಿಯಲ್ಲೇ 3 ವರ್ಷ ಕೆಲಸ ಮಾಡ್ತೀನಿ, ಎಲ್ಲೂ ಹೋಗಲ್ಲ ಅಂದ್ಕೊಂಡು ನನ್ನ ಹತ್ರ ಸಿಗ್ನೇಚರ್ ಮಾಡಿಕೊಡು, ಕಾಂಟ್ರ್ಯಾಕ್ಟ್ ಮಾಡಿಕೊಡು ಅಂತೆಲ್ಲ ಏನೇನೋ ಹೇಳಿದ್ರು. ನಾನು ಅದಕ್ಕೆ ಯೋಚನೆ ಮಾಡಿದೆ. ಆಮೇಲೆ ಇನ್ನು ನಂದು ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ರು. ನಿಮ್ಮದು ಏನೇನಿದೆ, ಫಾರ್ ಎಕ್ಸಾಂಪಲ್ ಮಾಸ್ ಕಾರ್ಡ್ಗಳು, ಅವೆಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ರು. ಡಾಕ್ಯುಮೆಂಟ್ಸ್ ಸಬ್ಮಿಟ್ ನೀವು ಅಷ್ಟೇ, ನಿಮ್ಮದು ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಕೆಲ್ಸಕ್ಕೆ ಸೇರ್ಕೊಳ್ಳಿ ಅಂತಂದರೆ ದಯವಿಟ್ಟು ಒಪ್ಕೋಬೇಡಿ. ನಿಮ್ಮ ಮಧ್ಯ ಏನಾದರೂ ಪ್ರಾಬ್ಲಮ್ ಆದರೆ ಕಂಪ್ನಿ ಕಡೆಯವರು ಏನು ಬೇಕಾದರೂ ಆಟ ಆಡ್ಬೋದು. ನಿಮ್ಮನ್ನು ನೆಮ್ಮದಿಯಾಗಂತೂ ಇರೋಕ್ಕೆ ಬಿಡಲ್ಲ. ಆ ಥರ ಸಬ್ಮಿಟ್ ಮಾಡಿಬಿಟ್ರೆ ನೆಮ್ಮದಿಯಾಗಿ ಎಕ್ಸಿಟ್ ಆಗೋಕ್ಕಂತೂ ಬಿಡಲ್ಲ. ಸೊ ನನಗೆ ಏನಕ್ಕೋ ಸ್ಯಾಲ್ರಿ ಎಲ್ಲ ಚೆನ್ನಾಗಿತ್ತು, ವರ್ಕಿಂಗ್ ಅವರ್ಸ್ 10 ಅವರ್ಸ್ ಇತ್ತು, ಬಟ್ ಇಟ್ಸ್ ಓಕೆ ಅಂತ ಅಂದ್ಬಿಟ್ಟು ಒಪ್ಕೊಂಡಿದ್ದೆ. ಬಟ್ ಯಾವಾಗ ಅವರು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ರು, ಐ ವಾಸ್ ನಾಟ್ ಓಕೆ, ನನಗೆ ಇಷ್ಟ ಆಗಲಿಲ್ಲ. ಸೊ ಐ ಕೆಪ್ಟ್ ಇಟ್ ಇನ್ ದ ಹೋಲ್ಡ್. ನೋಡೋಣ, ಇನ್ನೊಂದು ಸ್ವಲ್ಪ ಕಡೆ ವಿಚಾರಿಸೋಣ ಅಂತ ಅಂದ್ಬಿಟ್ಟು. ಇನ್ನೂ ಇಲ್ಲಿ ಬಂದೆ, ಸ್ವಲ್ಪ ಇನ್ನೊಂದು 2-3 ಕಡೆ ಎಲ್ಲ ವಿಚಾರಿಸಿದೆ. ಸ್ಯಾಲ್ರಿ ಎಲ್ಲ ತುಂಬ ಕಡಿಮೆ ಇತ್ತು. ನೋಡೋಣ ಅಂದ್ಕೊಂಡು ಫೈನಲಿ ಒಂದು ಕಡೆ ಇಂಟರ್ವ್ಯೂ ಹೋದಾಗ ನಮ್ಮ ಕನ್ನಡದವ್ರು ಸಿಕ್ಕಿದ್ರು, ಇಂಟರ್ವ್ಯೂ ಮಾಡೋರು, ರೇಡಿಯಾಲಜಿಸ್ಟು. ಅವ್ರು ಬಂದು, ಇಲ್ಲಿ ಅವ್ರು ಮಾಡ್ತಿದ್ದಿದ್ದು ಕೆಲಸ ಹಾಸ್ಪಿಟಲಲ್ಲಿ ಸ್ಯಾಲ್ರಿ ಚೆನ್ನಾಗಿಲ್ಲಮ್ಮ, ನಾನು ಒಂದು ಕಡೆ ರೆಫರ್ ಮಾಡ್ತೀನಿ, ಅಲ್ಲಿ ಹೋಗಿ ಅಂತ. ಫೈನಲಿ ಹಿ ರೆಫರ್ಡ್ ಮೀ ಟು ನಾನು ವರ್ಕ್ ಮಾಡ್ತಿರೋ ಪ್ಲೇಸ್ಗೆ. ಅಲ್ಲಿ ನಂಗೆ ತುಂಬ ಇಷ್ಟ ಆಯಿತು. ನನ್ನ ವರ್ಕ್ ಮಾಡ್ತಿರೋ ಪ್ಲೇಸಲ್ಲಿ 8 ಅವರ್ಸ್ ವರ್ಕಿಂಗು, ಒಳ್ಳೆ ಸ್ಯಾಲ್ರಿ ಇತ್ತು, ಮತ್ತು ಫ್ರೆಂಡ್ಲಿ ಎನ್ವೈರ್ನಮೆಂಟ್ ಇತ್ತು. ನಮ್ಮ ಬಾಸ್ ಎಲ್ಲ ಇಂಡಿಯನ್ ಇದ್ದರು. ಸೊ ಐ ಥಾಟ್, ಆ್ಯಂಡ್ ಮನೆಗೆ ಹತ್ರ ಇತ್ತು. ನಮ್ಮದು ಓನರ್ ಅಂತೂ ಓ ಮೈ ಗಾಡ್ ತುಂಬ ಒಳ್ಳೆಯವರು. ನಾನು ಇವಾಗ ವರ್ಕ್ ಮಾಡ್ತಿದ್ದ ಪ್ಲೇಸ್ ಓನರು. ಸೊ ನನಗೆಲ್ಲ ಇಷ್ಟ ಆಯಿತು. ಓಕೆ, ಇದಕ್ಕೆ ಹೋಗ್ಬೋದು ಅಂತ ಅಂದ್ಬಿಟ್ಟು ಓಕೆ ಅಂತ ಹೇಳಿದೆ. ಆಮೇಲೆ ಅವರೇ ನನಗೆ ಇಂಟರ್ವ್ಯೂಗೆಲ್ಲ ಕಾಲ್ ಮಾಡಿದ್ರು. ಇಂಟರ್ವ್ಯೂ ಎಲ್ಲ ಚೆನ್ನಾಗಾಯಿತು. ಸೊ ಲೈಸೆನ್ಸ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟರಲ್ಲಿ 6 ಮಂತ್ ಕಂಪ್ಲೀಟ್ ಆಗೋಯಿತು. 6 ಮಂತ್ ಕಂಪ್ಲೀಟ್ ಆದಮೇಲೆ ಮತ್ತೆ ಎಕ್ಸಿಟ್ ಆಗಬೇಕು. ವೀಸಾ ಖಾಲಿ, RP ಇಲ್ಲ ನನ್ನ ಹತ್ರ, ನನ್ನ ಕೈಯಲ್ಲಿ ರೆಸಿಡೆನ್ಸ್ ವೀಸಾ ಇಲ್ಲ. ಮತ್ತೆ ಎಕ್ಸಿಟ್ ಆದೆ. ಮತ್ತೆ 1 ಮಂತ್ 2 ಮಂತ್ ಇಲ್ಲಿ ಜಾಬ್ ಕನ್ಫರ್ಮ್ ಆಯಿತು. ಬಟ್ ರೆಸಿಡೆನ್ಸ್ ವೀಸಾ, ನನ್ನ ಹಸ್ಬೆಂಡ್ ಡಿಪೆಂಡೆಂಟ್ ವೀಸಾ ತೊಗೊಂಡ್ರೆ ಚೆನ್ನಾಗಿರುತ್ತೆ ವರ್ಕ್ ವೀಸಾಗಿಂತ. ಆ್ಯಂಡ್ ಇನ್ನೂ ಇಲ್ಲಿ ಪ್ರೊಸೆಸಿಂಗ್ ಎಲ್ಲ ಏನೂ ಸ್ಟಾರ್ಟ್ ಆಗಿರಲಿಲ್ಲ. ಸೆಲೆಕ್ಟೆಡ್ ಅಂತ ಹೇಳಿದರು, ಬಟ್ ಹೋಲ್ಡಲ್ಲಿ ಇಟ್ಟಿದ್ರು. ಸೊ ನನ್ನ ವೀಸಾ ಬೇರೆ ಎಕ್ಸ್ಪೈರ್ ಆಯಿತು. ನಾನು ಊರಿಗೆ ಹೋದೆ. ಊರಲ್ಲೇ ಆಲ್ಮೋಸ್ಟ್ 1.5 ಮಂತ್ ಇದ್ದೆ. ಮತ್ತೆ ವಿಸಿಟಿಂಗಲ್ಲಿ ಬಂದೆ. ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ಡಿಪೆಂಡೆಂಟ್ ವೀಸಾ ನನಗೆ ಸಿಕ್ತು. ಅದು ಈಸಿಯಾಗಿ ಸಿಕ್ಕಲಿಲ್ಲ. ಇದೇ ಥರ ರಮದಾನ್ ಟೈಮು ನನ್ನ ಹಸ್ಬೆಂಡ್ ತುಂಬ ಕಷ್ಟಪಟ್ಟಿದ್ದಾರೆ. ಲೈಕ್ ಎವ್ರಿ ಡೇ 5 ಗಂಟೆಗೇ ಇಮಿಗ್ರೇಷನ್ ಆಫೀಸ್ಗೆ ಹೋಗ್ಬಿಟ್ಟು ಯಾವಾಗಲೂ ಏನೋ ರಿಕ್ವೆಸ್ಟ್ ಮಾಡೋ ಥರ, ಪ್ಲೀಸ್ ನಂದೆಲ್ಲ ಡಾಕ್ಯುಮೆಂಟ್ಸ್ ಇದೆ, ವೀಸಾ ಕೊಡಿ, ಸ್ಯಾಲ್ರಿ ಇದೆ, ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಇಟ್ಸ್ ಎಲಿಜಿಬಲ್ ಫಾರ್ ಟು ಗೆಟ್ ಅ ಫ್ಯಾಮಿಲಿ ವೀಸಾ. ಈವನ್ ಎಲಿಜಿಬಲ್ ಇದ್ರೂ ಆ ಟೈಮಲ್ಲಿ ಕೊಡ್ತಿರ್ಲಿಲ್ಲ. ತುಂಬ ಸತಾಯಿಸ್ತಿದ್ರು. ನಾವು ಇಲ್ಲಿಗಲ್ ವೇ ಎಲ್ಲ ದುಡ್ಡು ಕೊಟ್ಟೆಲ್ಲ ತೊಗೊಳಕ್ಕೆಲ್ಲ ಏನೂ ನಡೆದಿಲ್ಲ. ಬಟ್ ಫೈನಲಿ ಇದೇ ಆಪ್ಷನ್ ಇದ್ದಿದ್ದು. ರಮದಾನ್ ಟೈಮು, ಒಳ್ಳೆ ಮೂಡಲ್ಲಿರ್ತಾರೆ ಆಫೀಸರ್ಸ್ಗಳು ಅಂತ ಅಂದ್ಬಿಟ್ಟು 5 ಗಂಟೆಗೆ ಡೈಲಿ 5 ಗಂಟೆಗೆ ಎದ್ದು ಹೋಗಿ ಇಮಿಗ್ರೇಷನ್ ಆಫೀಸ್ ಮುಂದೆ ನಿಂತ್ಕೊಂಡು ರಿಕ್ವೆಸ್ಟ್ ಮಾಡಿ ಫೈನಲಿ RP ಸಿಕ್ತು ನನಗೆ. ಸೊ RP ಸಿಕ್ಕಿದ್ಮೇಲೆ ನನಗೆ ಕೆಲಸ ಸಿಗೋಕ್ಕೆ ತುಂಬ ಆರಾಮ ಅನ್ನಿಸ್ತು. RP ನನ್ನ ಹಸ್ಬೆಂಡ್ ಡಿಪೆಂಡೆಂಟ್ ವೀಸಾ
ಆ, ಸರಿ ಅಂತ ಹೋಗಿ ಹೇಳಿದೆ, ನಾನು ಸೆಲೆಕ್ಟ್ ಆಗಿದ್ದು ಆಫೀಸಲ್ಲಿ RP ಸಿಕ್ಕಿದೆ ಅಂತ. ಸೊ ಅವರು ಸರಿ ಹಾಗಿದ್ರೆ ನಿಮ್ಮದು ಲೈಸೆನ್ಸ್ ಪ್ರೋಸೆಸ್ ಮಾಡೋಣ ಅಂತ ಅಂದ್ಬಿಟ್ಟು ಲೈಸೆನ್ಸ್ ಎಲ್ಲ ಪ್ರೋಸೆಸ್ ಮಾಡಿದ್ರು. RP ಸಿಕ್ಕಿದ್ದೊಂದು ವಿತಿನ್ 15 ಡೇಸ್ 20 ಡೇಸ್ ಒಳಗಡೆನೆ ನನಗೆ ಕೆಲಸ ಆಯಿತು. ಸೊ ವರ್ಕ್ ಸೇರಿಕೊಂಡೆ. RP ಸಿಕ್ಕಿದ ನೆಕ್ಸ್ಟ್ ಡೇಗೆ ಹೋಗ್ಬಿಟ್ಟು ನಾನು ಡ್ರೈವಿಂಗ್ ಕ್ಲಾಸ್ ಸೇರಿಕೊಂಡೆ. ಡ್ರೈವಿಂಗ್ ಕ್ಲಾಸ್ ಆಗಿದ ತಕ್ಷಣ ಹೋಗ್ತಾ ಇದ್ದೆ. ಇನ್ನೊಂದು 15 ಡೇಸಲ್ಲಿ ನನಗೆ ಒಂದು 15-20 ಡೇಸಲ್ಲಿ ಕೆಲಸನೂ ಸಿಕ್ತು. ಸೊ ಡ್ರೈವಿಂಗು ಕೆಲಸ ಎಲ್ಲ ಜೊತೆಗೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಡ್ರೈವಿಂಗ್ ಕ್ಲಾಸಸ್ ಜೊತೆ. ಕೆಲಸಕ್ಕೆ ಹೋಗಿದೆ. ಇದು ನನ್ನ ಈ ಸ್ಟಾರ್ಟೆಡ್ ಜರ್ನಿ, ಕತಾರಲ್ಲಿ ನನ್ನದು ಲೈಫ್ ಹೇಗೆ ಸ್ಟಾರ್ಟ್ ಆಯಿತು ಅಂತ. ಬಟ್ ಇನ್ನೊಂದು ಹೇಳಬೇಕು ಅಂದರೆ, ನಾನು ಕತಾರಿಗೆ ಬಂದು ತುಂಬ ಅಂದರೆ ತುಂಬ ಕಲ್ತಿದ್ದೀನಿ. ಬಂದಾಗ ಹೇಗಿದ್ದೆ ಅಂದರೆ, ನನಗೆ ಯಾರೂ ಫ್ರೆಂಡ್ಸ್ ಇಲ್ಲ, ಯಾರೂ ಗೊತ್ತಿಲ್ಲ. ಹಸ್ಬೆಂಡ್ ಬೆಳಿಗ್ಗೆ ಹೋದರೆ ಸಂಜೆ ಬರ್ತಾರೆ. ಮನೆಯಲ್ಲೇ ಒಬ್ಬಳೇ ಓದು, ಇದು ನನ್ನ ಡಾಕ್ಯುಮೆಂಟ್ಸ್ ರೆಡಿ ಮಾಡು, ಇಷ್ಟೇ ನನ್ನ ಕೆಲಸ ಆಗಿರ್ತಾಯಿತ್ತು. ಬಟ್ ಸೋಷಿಯಲ್ ಲೈಫ್ ಇರಲಿಲ್ಲ. ನಾನು ತುಂಬ ಏನಂತಾರೆ, ಮನೆಯಲ್ಲೇ ಯಾವಾಗಲೂ ಏನಂತಾರೆ, ಒಬ್ರಿಗೂ ಪರಿಚಯ ಇಲ್ಲದೆ ಆ ಥರ. ನಂಗೆ ಪರಿಚಯ ಮಾಡ್ಕೊಳ್ಳೋಕ್ಕೂ ಯಾರೂ ಗೊತ್ತಿಲ್ಲ ಇಲ್ಲಿ, ಫ್ರೆಂಡ್ಸ್ ಇರಲಿಲ್ಲ. ಹಂಗಿದ್ದಿದ್ದು ನಾನಿವಾಗ ಕಂಟೆಂಟ್ ಕ್ರಿಯೇಷನ್ವರೆಗೂ ನನ್ನ ಗ್ರೋ ಆಗಿದೆ ಅಂತ ಅಂದರೆ ಇಟ್ ಈಸ್ ನಾಟ್ ಈಸಿ. ಆ್ಯಂಡ್ ಇದರಲ್ಲಿ ನನ್ನ ಹಸ್ಬೆಂಡ್ ಸಪೋರ್ಟ್ ತುಂಬಾ ಇದೆ. ಹಿ ಯೂಸ್ ಟು ಟೇಕ್ ಅಂದರೆ ಪ್ರತಿಯೊಂದು ಇದರಲ್ಲೂ ನನ್ನನ್ನು ಇಂಡಿಪೆಂಡೆಂಟ್ ಮಾಡ್ಕೊತಾ ಬಂದಿದ್ದಾರೆ. ಇಲ್ಲ ಹಿಂಗೆ ಮಾಡು, ಹಿಂಗೆ ಹೋಗು, ಹಿಂಗೆ ಡ್ರೆಸ್ ಮಾಡ್ಕೊ, ಹಿಂಗಿರು. he guided me everything. He supported me a lot, and yeah, many thanks to him. ಇದಿಷ್ಟು ನನ್ನ ಜರ್ನಿ ಆಗಿರುತ್ತೆ. ಬಟ್ ಈ ಜರ್ನಿಯಲ್ಲಿ, ಈ 6 ಮಂತ್ ಜರ್ನಿಯಲ್ಲಿ ನಾನು ತುಂಬ ಕಲ್ತಿದ್ದೀನಿ. ನಾನು ತುಂಬ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ನನ್ನ ಲೈಫ್ನ. ಒಂದು ಹಳ್ಳಿ ಹುಡುಗಿಯಿಂದ ಒಂದು ಕೆಲಸ ತಗೊಳ್ಳೋವರೆಗೂ ತುಂಬ ಕಲ್ತಿದ್ದೀನಿ. ಇದಿಷ್ಟು ಸ್ಟಾರ್ಟೆಡ್ ಲೈಫ್ ಆಗಿರುತ್ತೆ. ಕತಾರಲ್ಲಿ ನಾನು ಹೇಗೆ ಸ್ಟಾರ್ಟ್ ಮಾಡಿದೆ ನನ್ನ ಲೈಫ್ನ ಅಂತ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಇನ್ನೊಂದು ಸ್ಟೋರಿ ಜೊತೆಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು ಗಾಯ್ಸ್, ಲವ್ ಯು.